ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಇಂಪ್ಯಾಕ್ಟ್ ಟೈಮ್ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ, ಎತ್ತ ನೋಡಿದರೂ ಧರ್ಮಸ್ಥಳದ ಸುದ್ದಿ, ಎತ್ತ ನೋಡಿದರೂ ಧರ್ಮಸ್ಥಳದ ಚರ್ಚೆ. ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಯು ನೇಮ್ ಇಟ್, ಎಲ್ಲಿ ನೋಡಿದ್ರು ಅಷ್ಟೇ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಚರ್ಚೆ ಆಗ್ತಿರೋ ತಪ್ಪು ಅಂತ ಹೇಳ್ತಿಲ್ಲ, ಚರ್ಚೆ ಆಗ್ತಿರೋ ರೀತಿ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತು ಕೂಡ ಸೌಜನ್ಯ ಪರಾನೆ. ಅದೇ ಧರ್ಮಸ್ಥಳ ವಿರುದ್ಧ ಅಂತ ಇರಬೇಕು ಅಂತ ಏನೂ ಇಲ್ವಲ್ಲ. ಸೊ ಬಾಡಿ ಸಿಕ್ತಂತೆ, ಬಾಡಿ ಸಿಕ್ಕಿಲ್ವಂತೆ, 16 ಬಾಡಿ ಸಿಕ್ತಂತೆ, 100 ಬಾಡಿ ಸಿಕ್ತಂತೆ, ರಾಶಿ ರಾಶಿ ಬಾಡಿ ಉಂಟು, ಆಗಿದಷ್ಟು ಬಯಲಾಗುತ್ತೆ ಅಂತ ಹೇಳಿದ್ರು. ಬಟ್ ಇವತ್ತವರೆಗೂ ಪಾಯಿಂಟ್ ನಂಬರ್ 1 ಅಲ್ಲಿಲ್ಲ, ಪಾಯಿಂಟ್ ನಂಬರ್ 2 ಅಲ್ಲಿಲ್ಲ, ಪಾಯಿಂಟ್ ನಂಬರ್ 3 ಅಲ್ಲಿಲ್ಲ, ಪಾಯಿಂಟ್ ನಂಬರ್ 4 ಅಲ್ಲಿಲ್ಲ, ಪಾಯಿಂಟ್ ನಂಬರ್ 5 ಅಲ್ಲಿಲ್ಲ, ಪಾಯಿಂಟ್ ನಂಬರ್ 6 ಅಲ್ಲಿ ಒಂದು ಬಾಡಿ ಸಿಕ್ಕಿದೆ. 7, 8, 9, 10, 11 ಏನೂ ಇಲ್ಲ. 11A ಅಲ್ಲಿ ಒಂದು ಬಾಡಿ ಸಿಕ್ಕಿದೆ. 13, 14, 15 ಏನೂ ಸಿಕ್ಕಿಲ್ಲ. ಸೊ ಆ ವ್ಯಕ್ತಿ ಏನು ಹೇಳ್ತಾನೆ, ಅಲ್ಲಿ ತೋರಿಸ್ತಾನೆ, ಇಲ್ಲಿ ತೋರಿಸ್ತಾನೆ, ಇಲ್ಲಿ ತೋರಿಸ್ತಾನೆ. ಅವ್ರು ಅಗಿತಾನೆ ಇದ್ದಾರೆ. 10 ದಿನ ಆಯಿತು ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ನೀವೆಲ್ಲ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿದೆ. ಅಂದರೆ ನೀವು ಕಂಪ್ಲೇಂಟ್ ಕೊಡೋದು ಎಲ್ಲ ಡ್ರಾಮಾಸ್ ಎಲ್ಲ. ನಾನು ಡ್ರಾಮಾ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಗಿದಷ್ಟು ಸಿಗುತ್ತೆ ಅಂತ ಹೇಳ್ತಾನೆ ಆ ವ್ಯಕ್ತಿ. ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆ ಕಂಪ್ಲೇಂಟ್ನಲ್ಲಿ ಹೇಳೋ ಪ್ರಕಾರ, ಮೀಡಿಯಾ ಸೋರ್ಸಸ್ ಪ್ರಕಾರ, ನಾನು ಎಲ್ಲಿನೂ ಕಮೆಂಟ್ ಮಾಡ್ತಾ ಇಲ್ಲ, ಯಾರಿಗೂ ಗ್ರೀನ್ ಚಿಟ್ಟು ಕೊಡ್ತಾ ಇಲ್ಲ. ಮೀಡಿಯಾ ಸೋರ್ಸಸ್ ಪ್ರಕಾರ ನಾನು ಒಬ್ಬನೇ ಎತ್ಕೊಂಡು ಹೋಗಿ ಬಾಡಿನ ಊತಂಗೆ ಬರ್ತಾ ಇದ್ದಂತ. ಇವಾಗ ಯಾರ್ಯಾರೋ ಬರ್ತಾ ಇದಾರಲ್ಲ ಹೊಸಬ್ರು, ಅವರೆಲ್ಲ ಯಾರು, ಹಿಂಗೆ ನೋಡ್ದ. ಮತ್ತು 20 ವರ್ಷನ ಏನು ಮಾಡ್ತಾಯಿದ್ರು. ಓಕೆ, ಇವ್ನಿಗೇನೋ ಪ್ರಾಣ ಭಯ ಇತ್ತು, ಓಕೆ ಇಷ್ಟೆಲ್ಲ ಮಾತಾಡ್ತಿರಲ್ಲ. ಇಲ್ಲೇನೋ ಬರ್ಮೋಡ್ ಆಫ್ ಟ್ರಯಾಂಗಲ್, ಧರ್ಮಸ್ಥಳದಲ್ಲಿ ಒಂದು ಬರ್ಮೋಡ್ ಆಫ್ ಟ್ರಯಾಂಗಲ್ ಬ್ಲ್ಯಾಕ್ ಹೋಲ್ ಇದೆ ಅಂತೆ. ಅದರೊಳಗಡೆ ಹೋದ್ರೆ ಎಲ್ಲ ಯಾರು ಗಿರೀಶ್ ಮಟ್ಟಣ್ಣನವರು ಹೇಳೋದು ಏನು, ಇಲ್ಲಿ ಬಂದರೆ ಎಲ್ಲ ವ್ಯಕ್ತಿ ಅಂದರೆ ಕರಪ್ಟ್ ಆಗಿಬಿಡ್ತಾರೆ ಅಂತ. ಓಕೆ, ಆದರೆ ಆ ವ್ಯಕ್ತಿ 20 ವರ್ಷದಿಂದ, ಆಲ್ಮೋಸ್ಟ್ 10-15 ವರ್ಷದಿಂದ ಬೇರೆ ರಾಜ್ಯದಲ್ಲಿ ಇದ್ರಲ್ವಾ, ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವ. ಡಿ ವಿ ಧನಂಜಯ್ ಅವರು ಬೇರೆ ರಾಜ್ಯಕ್ಕೆ ಕಂಪ್ಲೇಂಟ್ ಬರೀತಾರೆ, ಏನಂತ, ಇನ್ವೆಸ್ಟಿಗೇಷನ್ ನೀವು ಮಾಡ್ಬೋದು ಅಂತ. ಅದೇ ಬೇರೆ ರಾಜ್ಯದಲ್ಲಿ ತಾನೇ ಇದ್ದಿದ್ದು ಈ ವ್ಯಕ್ತಿ, ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವ, ನ್ಯಾಯ ಸಿಗ್ತಾ ಇತ್ತಲ್ವ. 20 ವರ್ಷ ಆದಮೇಲೆ ನನಗೆ ಇದು ಕನ್ಫ್ಯೂಸ್ ಆಗ್ತಾಯಿದೆ. ಇಲ್ಲಿ ನೋಡಾದ್ಮೇಲೆ ಅಲ್ಲೂ ಹೋಗಿದೆ, ಗ್ರೌಂಡ್ ಪೆನೆಟ್ರೇಟಿಂಗ್ ಸಿಸ್ಟಮ್ ತೊಗೊಂಡು ಬನ್ನಿ ಅಂತ. ಅದ್ಭುತವಾದ ಟೆಕ್ನಾಲಜಿ, ಯಾರು ಬೇಡ ಅಂದರು. ಬಟ್ ಸಿಕ್ಸ್ ಬಾಡಿ ಎಲ್ಲ ನೀನು ತೆಗಿಯೋಕ್ಕಾಗಲ್ಲ. ನೀನು ಊತಾಕಿದೆ ತಾನೇ, ನೀನು ತೆಗಿ. ಇಲ್ಲ ಅಂದರೆ ಏನು ಮಾಡ್ತಾ ಇದ್ದೆ. 20 ವರ್ಷ ಆದಮೇಲೆ ಬಂದಿದೆ, ಜಿಯೋಗ್ರಫಿಕಲ್ ಲೊಕೇಶನ್ ಎಲ್ಲ ಚೇಂಜ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. 20 ವರ್ಷ ಕತ್ತೆ ಕಾಯ್ತಾ ಇದ್ದ. 20 ವರ್ಷ ನಾವು ಹೋಗಿ ಅಂತ ಹೇಳಿದಾರ, ಇಲ್ಲ ತಾನೆ. ಈ ಥರ ಬಂಡ ನಾಟಕ ಎಲ್ಲ ಸ್ಟಾಪ್ ಮಾಡಿ. ಓಕೆ, ತನಿಖೆ ನಡೀತಾ ಇತ್ತ. ಆದರೂ ಈ ಯೂಟ್ಯೂಬರ್ಸ್ ಅಂದರೆ ಎಲ್ಲರೂ ಅಲ್ಲ, ಕೆಲವು ಯೂಟ್ಯೂಬರ್ಸ್ 20 ಬಾಡಿ ಸಿಕ್ಕಿದೆ, 16 ಬಾಡಿ ಸಿಕ್ಕಿದೆ, ಹುಡುಗಿದಂತೆ 24 ವರ್ಷದಂತೆ. ಎಸ್ಪೆಷಲಿ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮತ್ತು ಇನ್ನಿಬ್ಬರು ಯುನೈಟೆಡ್ ಮೀಡಿಯಾ ಆಗಿರ್ಬೋದು, ಅವರೆಲ್ಲ ಸುಳ್ಳು ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡ್ತಾರೆ. ನಿಮ್ಮೂರ ಬಗ್ಗೆ ಬಂದ್ಬಿಟ್ಟು ಹಾಗೆ ಹೇಳಿದ್ರೆ ಸುಮ್ಮನೆ ಬಿಡ್ತೀರಾ, ಡಿ ಗ್ಯಾಂಗ್ ಅಂತ. ನಿಮ್ಮ ಹತ್ರ ಪ್ರೂಫ್ ಇದೆಯಾ? 13 ವರ್ಷದಿಂದ ಆರೋಪ ಮಾಡ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಇವತ್ತವರೆಗೂ ಒಂದೇ ಒಂದು ಸಾಕ್ಷಿ. ಓಕೆ, ನಿಮ್ಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ಯಾವುದ್ರ ಮೇಲೆ ನಂಬಿಕೆ ಇಲ್ಲ. ಓಕೆ, ನೀವು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ರಿಲೀಸ್ ಮಾಡಿ. ಪೊಲೀಸು ಬೇಡ, ಕೋರ್ಟು ಬೇಡ, ನುಗ್ಗೊಡಿತಾರೆ ಯಾವೊಂದು ತಪ್ಪು ಮಾಡಿದ್ರು ಜನ. ಐ ಗ್ಯಾರಂಟಿ ಯು, ರಿಲೀಸ್ ಮಾಡಿ. ಬರೀ ಬಂಡ್ ನಾಟಕ ಸ್ಟಾರ್ಟ್ ಮಾಡಿಕೊಂಡು 15 ದಿನ ಆಯಿತು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ನಡೆಯೋ ಮಧ್ಯದಲ್ಲಿ ನೀವೇನಕ್ಕೆ ಇಷ್ಟು ಬಾಡಿ ಸಿಕ್ತು, ಅಷ್ಟು ಬಾಡಿ ಸಿಕ್ತು ಅಂತ ಹೇಳ್ತಾ ಇದ್ದೀರಾ. ನಾನೇನಕ್ಕೆ ಬಾಡಿ ಸಿಕ್ತು ಅನ್ನೋದೇನಲ್ಲಿ ಅಂದರೆ ಫೋಟೋ, ವಿಡಿಯೋಸ್ ಏನು ಪ್ರೆಸ್ಸಲ್ಲಿ ಬಂದಿದೆ ಅದ್ರ ಬಗ್ಗೆ ಮಾತ್ರ ಕಮೆಂಟ್ ಮಾಡ್ತಾ ಇದ್ದೀನಿ. ಸೌಜನ್ಯ ಪರ ಇದ್ದಾಗ ಧರ್ಮಸ್ಥಳ ವಿರುದ್ಧ ಇರಬೇಕಂತ ಏನೂ ಇಲ್ಲ. ಸೊ ನನ್ನ ಪಾಯಿಂಟ್ ಇಷ್ಟೇ, ಧರ್ಮಸ್ಥಳ ಪರ ಇದ್ದು ಸೌಜನ್ಯ ಪರನೂ ಇರ್ಬೋದು, ಸೌಜನ್ಯ ಪರ ಇದ್ದು ಧರ್ಮಸ್ಥಳ ವಿರುದ್ಧ ಆಗಬೇಕು ಅಂತ ಎಂಥದ್ದು ಇಲ್ಲ. ನಮ್ಮ ಹಿಂದೂ ಸಮಾಜದ ಒಂದು ಡಿವೈನ್ ಪ್ಲೇಸ್ ಅದು ಧರ್ಮಸ್ಥಳ. ವೀರೇಂದ್ರ ಹೆಗ್ಡೆ ಅವರು ಸ್ವಂತ RTC ಅಲ್ಲಿದೆ. RTC ಯಾವತ್ತೂ ಹೇಳಿದಾರೆ ಇದು ನನ್ನ ಸ್ವಂತ ಅಂತ. ಅವತ್ತು ಹೇಳಿದ ತಕ್ಷಣ ನಾನು ಧರ್ಮಸ್ಥಳಕ್ಕೆ ಲೈಫಲ್ಲಿ ತಿರ್ಗಿ ಹೋಗಲ್ಲ. ಆದರೆ ಅವ್ರು ಯಾವತ್ತೂ ಹೇಳಿಲ್ಲ. ಕದ್ದು ಮುಜ್ಜು ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ರಾಜ್ಯಸಭಾ ಇದರಲ್ಲಿದ್ದಾರೆ, ಡೆಲ್ಲಿಯಲ್ಲಿ ರಾಜ್ಯಸಭಾ ಮೆಂಬರ್. ಅವರು ಸೈನ್ ಮಾಡಿದ್ದಾರೆ. ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ, ಸ್ಕ್ರೀನ್ಶಾಟ್ ಬೇಕಂದರೆ. ನೀವು ಏನು ಹೇಳ್ತಾ ಇದ್ರೆ ಕದ್ದು ಮುಚ್ಚಿ ಹೋಗ್ತಾ ಇದ್ದಾರೆ ಅಂತ, ಅಲ್ಲಿ ರಾಜ್ಯಸಭಾ ಮೆಂಬರಲ್ಲಿ ಅವತ್ತು ಹಿಂದಿನ ದಿನ ಅವ್ರು ರಾಜ್ಯಸಭಾ ಡೆಲ್ಲಿಯಲ್ಲಿದ್ದಾರೆ. ಇಂಥ ಸುಳ್ಳು ಬರೀ ಬುರ್ಡೆ. ನನಗೆ ಇವಾಗ ಅನಿಸ್ತಾ ಸ್ಟಾರ್ಟ್ ಮಾಡ್ತೇನೆ, ಹೌದು ರಾಶಿ ಬುರ್ಡೆ ಇದೆ. ಎಲ್ಲಿ? ಆ ವ್ಯಕ್ತಿಯ ಕಂಪ್ಲೇಂಟ್ನಲ್ಲಿ, ಆ ವ್ಯಕ್ತಿ ನಿಮ್ಮ ಮಾತುಗಳಲ್ಲಿ, ನಿಮ್ಮ ಯೂಟ್ಯೂಬ್ ವಿಡಿಯೋ ಅಲ್ಲಿ, ನಿಮ್ಮ AI ವಿಡಿಯೋ ಅಲ್ಲಿ ಬುರ್ಡೆ ಖಂಡಿತ ಇದೆ. ಅದರ ಧರ್ಮಸ್ಥಳ ಕಾರ್ಡಿನಲ್ಲೆಲ್ಲ, ನಿಮ್ಮ ಮಾತಲ್ಲಿ, ನಿಮ್ಮ ಕಂಪ್ಲೇಂಟಲ್ಲಿ, ನಿಮ್ಮ ಯೂಟ್ಯೂಬ್ ವಿಡಿಯೋಸ್ನಲ್ಲಿ ಇದ್ರೆ ಬರಬೇಕಲ್ರಿ. ಆ ವ್ಯಕ್ತಿ 20 ವರ್ಷ ಯಾವನು ಹೋಗಕ್ಕೆ ಹೇಳಿದ್ದ ಆ ವ್ಯಕ್ತಿಗೆ 20 ವರ್ಷದಿಂದ? ಓಕೆ, ಅಲ್ಲಿ ಹೋದ್ಮೇಲೆ ಒಂದು ಕಂಪ್ಲೇಂಟ್ ಆದರೂ ರಿಜಿಸ್ಟರ್ ಮಾಡ್ಬೋದು. ನೀವು ಹೇಳ್ತೀರಲ್ಲ ನನಗೆ ಪಶ್ಚಾತ್ತಾಪ, ಎಲ್ಲನೂ ಜಾಗ ಇದೆ ಕಾನೂನಲ್ಲಿ. ಈಸ್ ಅ ಕ್ರಿಮಿನಲ್, ಕ್ರೈಮ್ ಮಾಡಿದ್ದಾನೆ.
ಒಂದು ಕೊಲೆ ಆಗ್ತಾನೆ ಅಲ್ಲಿ ನಿಂತ್ಕೊಂಡು ನೋಡಿ ಪೊಲೀಸ್ ರಿಪೋರ್ಟ್ ಮಾಡಿಲ್ಲ ಅಂದರೆ ನೀವು ಏನೂ ಬೇಡ, ರೋಡಲ್ಲಿ ಹೋಗ್ತಾ ಇದೆ ಸರ್ ನಾನು ನೋಡಿದೆ, ರಿಪೋರ್ಟ್ ಮಾಡಿಲ್ಲ ಪೊಲೀಸ್ಗೆ ಅಂದ್ರೆ ಕ್ರೈಮ್. ನೀವು ಆರೋಪಿ, ಅಪರಾಧಿ ಅಂತ ಹೇಳ್ತಾನೆ, ಆರೋಪಿ ನೀವು. ಕೋರ್ಟಲ್ಲಿ ನಾನು ಯಾರು ಪ್ರೂವ್ ಮಾಡೋಕ್ಕೆ, ಇಲ್ಲ ನಾನು ಯಾರು ಜಸ್ಟಿಫಿಕೇಶನ್ ಕೊಡೋಕ್ಕೆ? ಕೋರ್ಟ್ನಲ್ಲಿ ಆಗಬೇಕು. ಯಾವುದೇ ಆರೋಪಿ ಅಂದರೆ ಅಲಿಗೇಷನ್ ಬರ್ಬೋದು, ನೀವು ಮಾಡ್ತಾ ಇದ್ದೀರಲ್ವ ಅದು ಆರೋಪಿ ವೀರೇಂದ್ರ ಹೆಗ್ಡೆ ಮೇಲೆ, ಅಪರಾಧಿ ಅಲ್ಲ. ಒಂದೇ ಒಂದು ಸಾಕ್ಷಿ ಇಲ್ಲ ರೀ ನಿಮ್ಮ ಹತ್ರ. ಮೊನ್ನೆ ಹಲ್ಲೆ ಆದಾಗ ನೀವು ಹೇಳಿದ್ರಿ ಸುವರ್ಣ ನ್ಯೂಸ್ ಮೇಲೆ ಹಲ್ಲೆ ಆಗಿಲ್ಲ ಅಂತ, ವಿಡಿಯೋ ಬಂದಾಗ ನೀವು ಎಷ್ಟು ಸುಳ್ಳು ಹೇಳ್ತೀರಾ ಅಂದರೆ ಪ್ರಪಂಚದಲ್ಲಿ ಎಲ್ಲವೂ ನಂಬಬೇಕು. ನಾನು ನಿಮ್ಮ ಮಾತುಗಳನ್ನ ಸ್ಟಾರ್ಟಿಂಗಲ್ಲಿ ನಂಬ್ತಾ ಇದ್ದೆ, ಇಂಥ ಜನ ಎಲ್ಲ ಇರ್ತಾರ ಒಂದು ದೇವಸ್ಥಾನದಲ್ಲಿ ಅಂತ. ಆಮೇಲೆ ಗೊತ್ತಾಯಿತು ನೀವು ಬುರ್ಡೆ ನಾಟಕ. ಥ್ಯಾಂಕ್ಸ್ ಕಿರಿಕೀರ್ತಿ ಅವರೇ, ನಿಮ್ಮ ಮಾತುಗಳಿಂದ ನಾನು ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ಖಂಡಿತ ಪೇಮೆಂಟ್ ಗಿರಾಕಿ ಏನು ಬೇಕಾದರೂ ಹೇಳ್ಕೊಡಿ. ಬಟ್ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದೇಶ, ಯಾವುದೋ ಒಂದು ದೇಶ ತೋರಿಸಿ, ಒಂದು ರಾಜ್ಯ, ಒಂದು ಜಿಲ್ಲೆ, ಒಂದು ತಾಲೂಕು, ಒಂದು ಮನೆ ಸಾವಿಲ್ದೇ ಇರೋದು. ಸಾವಾಗೋದು ನ್ಯಾಚುರಲ್ ರೀ. ಏನಕ್ಕೆ ಬಾಡಿ ಧರ್ಮಸ್ಥಳ ಕಾಡಲ್ಲಿ ಬಂತು ಅದು ಚರ್ಚೆ ಮಾಡಿ. ಚರ್ಚೆ ಏನಕ್ಕೆ ವೀರೇಂದ್ರ ಹೆಗ್ಡೆ ಕೇಳ್ತೀರ? ಗ್ರಾಮ ಪಂಚಾಯತಿಗೆ ಕೇಳಿ ಏನಕ್ಕೆ ಬಾಡಿ ಇದೆ ಅಂತ. ಅದೇ ಒಳ್ಳೇದಾದರೆ ಮಾತ್ರ ನಿಮ್ಮ ಹೆಸರು, ಕೆಟ್ಟದಾದರೆ ವೀರೇಂದ್ರ ಹೆಗ್ಡೆ. ಸೊ ದಿಸ್ ಹ್ಯಾಸ್ ಟು ಸ್ಟಾಪ್. ನಾನು ಯಾವತ್ತೂ ಹೇಳ್ತೀನಿ, ಸೊ ವಾಟ್, ಬಾಡಿ ಸಿಕ್ಕಿರ್ಬೋದು, ಸೊ ವಾಟ್, ಅದು ಕ್ರೈಮ್ ಆಗಿದೆ ಅಂತ ಎಲ್ಲ ಹೇಳಿದಾರ? ನಿಮಗೆ ಬಂದು ಹೇಳಿದಾರ? ನನಗಂತೂ ಹೇಳಿಲ್ಲಪ್ಪ. SIT ಅವ್ರಿಗೆ ಮೊನ್ನೆ ಕಿರಿಕೀರ್ತಿ ಅವ್ರು ಕಂಪ್ಲೇಂಟು ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಾಡಿ ಸಿಗ್ಬೋದು, ಸಿಗದೇನೂ ಇರ್ಬೋದು. ಆದರೆ ನಾನು ಹೇಳೋದು ಇಷ್ಟೇ, ಇನ್ವೆಸ್ಟಿಗೇಷನ್ ನಡೀಬೇಕು. ಈ ಬಾಡಿ ಸಿಕ್ಕಿದ ಮೇಲೆ ಫಾರೆನ್ಸಿಗೆ ಹೋಗುತ್ತೆ, ಅದೆಲ್ಲ ರಿಪೋರ್ಟ್ SIT ಬರುತ್ತೆ, ಅದು ಅನಲೈಸ್ ಮಾಡಿ ಕೋರ್ಟಿಗೆ ಸಲ್ಲಿಸ್ತಾರೆ, ಟ್ರಯಲ್ಸ್ ಆಗುತ್ತೆ, ಎವಿಡೆನ್ಸ್ ಬರುತ್ತೆ. ವಾದ ವಿವಾದ ಆದಮೇಲೆ ಜಸ್ಟಿಸ್ ನ್ಯಾಯಮೂರ್ತಿ ಯಾರಿರ್ತಾರೆ ಅವರು ಜಸ್ಟಿಸ್ನ ಹೇಳ್ತಾರೆ, ಅಂದರೆ ಕೋರ್ಟ್ ಆರ್ಡರ್ ಬರುತ್ತೆ, ಆವಾಗ ನಿಮ್ಮ ಸಂಭ್ರಮ ಇರಬೇಕು, ಇವಾಗಲ್ಲ. ಸೊ ವಾಟ್ ಐ ಮೀನ್ ಟು ಸೇ ದಿಸ್ ದ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬುರುಡೆ ಏನೂ ಇಲ್ಲ ಹೇಳಬೇಡಿ ಅಂತ ನಾನು ಮೀಡಿಯಾಕ್ಕೂ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ವಿಡಿಯೋ ಮುಖಾಂತರ. ಏನಕ್ಕಂದ್ರೆ ಲೆಟ್ ದಿ ಕೋರ್ಟ್ ಡಿಸೈಡ್ ಹೂ ಇಸ್ ದಿ ಅಕ್ಯೂಸ್ ಅಂತ, ಹೂ ಇಸ್ ದಿ ಕ್ರೈಮಿನಲ್ ಅಂತ. ಆದರೆ ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ನೋಡ್ತಾ ಇದ್ರೆ ಧರ್ಮಸ್ಥಳ ಗ್ರಾಮ ಅಂತ ಸುಮ್ಮನೆ ಇರಬೇಕು ಅಂತ ಏನಿಲ್ಲ. ಏಟು ಸರಿಯಾಗಿದೆ. ನೀವು ಸಿಕ್ಕ ಮಾತಾಡ್ಬೋದು, ಆದರೆ ಅವರು ಸೈಲೆಂಟಾಗಿ ಹಿಂಗಿರ್ಬೇಕಾ? ಅವ್ರೇನು ನಾರ ಹೇಳಿಕ್ಲಲ್ಲ ನಿಮ್ಮ ಥರ ಅಂತ ಹೇಳ್ತಾ ನಾನು ಆ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಷ್ಟೇ, ದಿಸ್ ವಿಡಿಯೋ ಇಸ್ ಫಿನಿಶ್ಡ್.